ಈ ನಿನ್ನ ನೋವು ಏನೈತಲ್ಲ ಸರ್ಕಾರಕ್ಕೆ ಮುಟ್ಟಬೇಕು. ಮಳೆ ಕೈ ಕೊಟ್ರೆ ರೈತ ಕಂಗಾಲಾಗುತ್ತಾನೆ. ಆದ್ರೆ ಇಡೀ ಗ್ರಾಮವೇ ಗುಳೆ ಹೊರಟ್ರೆ ಅದರ ನೋವು ಎಷ್ಟಿರ್ಬೋದು? ವಿಜಯನಗರ ಜಿಲ್ಲೆಯಲ್ಲಿ ಮಳೆ ಕೊರತೆಯ ಪರಿಣಾಮ ಈಗ ಜನಜೀವನದ ಮೇಲೆಯೇ ಕಾಣಿಸತೊಡಗಿದೆ. ಬಿತ್ತನೆ ಮಾಡಲಾಗದೆ ಊರಲ್ಲೇ ಉದ್ಯೋಗವೂ ಸಿಗದೆ ಹಲವು ಗ್ರಾಮಗಳ ಜನ ಕುಟುಂಬ ಸಮೇತರಾಗಿ ಗುಳೆ ಹೊರಡುತ್ತಿದ್ದಾರೆ. ಮಂಡ್ಯ, ಮೈಸೂರು, ಬೆಂಗಳೂರು ಹಾಗೂ ಮಹಾರಾಷ್ಟ್ರದತ್ತ ನಿತ್ಯವೂ ಲಾರಿಗಳಲ್ಲಿ ಜನ ತೆರಳುತ್ತಿರುವ ದೃಶ್ಯಗಳು ಕಂಡುಬರುತ್ತಿವೆ. ಹೊಟ್ಟೆಪಾಡಿಗಾಗಿ ಊರು ಬಿಡುವುದು ಅನಿವಾರ್ಯವಾಗಿದೆ ಎನ್ನುವುದು ಜನರ ಅಲ್ಲು. ಶಾಲಾ ಮಕ್ಕಳನ್ನು, ವಯೋವೃದ್ಧರನ್ನು ಊರಲ್ಲೇ ಬಿಟ್ಟು ಕೆಲಸದ ಹುಡುಕಾಟದಲ್ಲಿ ಹೊರಡುತ್ತಿರುವ ಕುಟುಂಬಗಳ ಕತೆ ಈಗ ವಿಜಯನಗರ ಜಿಲ್ಲೆಯ ವಾಸ್ತವವಾಗಿದೆ. ಮಕ್ಕಳೆಲ್ಲ ಎಲ್ಲಿಗೆ ಹೋಗಿದ್ದಾರೆ? ನಮ್ಮ ಮಕ್ಕಳೆಲ್ಲ ಕಬ್ಬಿಗೆ ಹೋಗಿದ್ದಾರಾ? ನಿಮ್ಮ ಜೀವನಕ್ಕೆ ಏನ್ ಮಾಡ್ಕೊಂಡಿದ್ದೀರಾ? ಕೂಲಿ ಮಾಡ್ಬೇಕು, ತಿನ್ಬೇಕು. ಕೂಲಿ ಮಾಡ್ಕೊಂತಿದ್ದೀರಾ? ನಿಮ್ ಜೊತೆ ಯಾರನ್ನ ಬಿಟ್ಟು ಹೋಗಿದ್ದಾರೆ? ನಮ್ಮ ಮಕ್ಕಳಿದ್ದಾರೆ ಸಣ್ಣ ಮೊಮ್ಮಕ್ಕ. ಏನಮ್ಮ ನಿನ್ನ ಹೆಸರು? ಹವ್ಯಾಶ್ರೀನ. ಎಷ್ಟನೇ ಕ್ಲಾಸು? 4ನೇ ಕ್ಲಾಸಾ? ನಿಮ್ಮ ಅಪ್ಪನ ಹೆಸರೇನು? ಪ್ರಕಾಶ್ ನಾಯ್ಕ. ಎಲ್ಲಿ ಹೋಗಿದ್ದಾರೆ? ಕಬ್ಬಿಗೆ ಹೋಗಿದಾರ. ನೀನ್ ಶಾಲೆಗೆ ಹೋಗ್ತಾ ಇದೀಯಾ? ಎಷ್ಟೇ ಕಷ್ಟ ಬಂದ್ರು ಶಾಲೆಗೆ ಹೋಗ್ಬೇಕು. ಈ ನಿನ್ನ ನೋವು ಏನೈತಲ್ಲ ಸರ್ಕಾರಕ್ಕೆ ಮುಟ್ಟಬೇಕು. ನಮಗೆ ಏನಾಯ್ತು ಸರ್ಕಾರದಿಂದ SC ಪಟ್ಟಿಯಿಂದ ನಮ್ಗೆ ತೆಗೆದಾಕಿದ್ದಾರೆ. ಇದು ನಮ್ಮ ಮಕ್ಕಳ ಗೋಳು. ಈ ರೀತಿಯಾಗಿ ನಮ್ಮ ಮಕ್ಕಳ ಗೋಳಗಿಲ್ಲಿದೆ. ಇದು ನೀವು ದಯಮಾಡಿ ಆಲಿಸ್ಬೇಕು. ನಮಗೆ ಹಟ್ಟಿ ಹಾಡಿ ತಾಂಡಗಳಿಗೆ ಇದುವರೆಗೂ ಸ್ವತಂತ್ರ ಪೂರ್ವದಿಂದ ಇದುವರೆಗೂ ನಮಗೆ ಹಕ್ಕುಪತ್ರಗಳು ಸಿಕ್ಕಿಲ್ಲ. ಜೊತೆಗೆ ನಮಗೆ ಕೂಲಿ ಕೆಲಸಗಳಿಲ್ಲ, ಮಳೆ ಇಲ್ಲ. ಹಾಗಾಗಿ ವಯೋವೃದ್ಧರನ್ನ ಮನೆಗೆ ಬಿಟ್ಬಿಟ್ಟು ಎಲ್ಲರೂ ಕೆಲ್ಸಕ್ಕೆ ಹೋಗಿದ್ದಾರೆ. ಇದು ನಮ್ಮ ನೋವು. ಹಾಗೂ ನಮ್ಮ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಕೊಡ್ಸೋಣ ಅಂದ್ರೆ ನಮ್ಗೆ SC ಪಟ್ಟಿಯಿಂದ ತೆಗೆದುಹಾಕಿದ್ದಾರೆ. 3ನೇ ಗುಂಪಿಗೆ ಸೇರಿಸಿದ್ದಾರೆ. ನಮಗೆ ಯಾವುದೇ ತರಹದ ಈ ಮಕ್ಕಳಿಗೆ ನೋಡಿ, ಈ ಮಕ್ಕಳಿಗೆ ಇದುವರೆಗೆ ಯಾವ್ದು ನವೋದಯ ಮುರಾರ್ಜಿ ಯಾವ್ದು ಸಿಕ್ತಿಲ್ಲ. ಕಾರಣ 3ನೇ ಗುಂಪಲ್ಲಿ ಇರೋದ್ರಿಂದ ಇದನ್ನ ದಯಮಾಡಿ ಸರ್ಕಾರ ಗಮನಿಸಬೇಕಂತ ಹೇಳ್ಬಿಟ್ಟು ಈ ಮೂಲಕ ಕೇಳ್ಕೊಂತ ನಿಮ್ಮಲ್ಲಿ ಕೈ ಮುಗಿದು ಕೇಳ್ತೀನಿ. ಜೈ ಸೇವಾಲಾಲ್, ಜೈ ಭೀಮ್, ಜೈ ಸಂವಿಧಾನ್. ಇದು ಈ ಅಜ್ಜಿ ಮನೆ. ಇವ್ರ ಮಕ್ಕಳೆಲ್ಲ ದುಡಿಯಕ್ ಹೋಗಿದ್ದಾರೆ. ಇವರಿಗೆ ಸೂರು ಕೂಡ ಇಲ್ಲ ಹಾಗೂ ಕೆಲಸ ಮಾಡಲು ಶಕ್ತಿ ಕೂಡ ಇಲ್ಲ. ಅವ್ರಿವ್ರ ಮನೆಯಲ್ಲಿ ಅನ್ನ ಇಸ್ಕೊಂಡು ತಿಂತಾರಂತೆ. ಇದು ನಮ್ಮ ಬಂಜಾರರ ಗೋಳು.